ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಇವತ್ತು ಏನಂದರೆ ನುಸುರಂದು ಸ್ಟ್ರೈಟ್ನಿಂಗ್ ಮಾಡಿಸ್ಲಿಕ್ಕಿದೆ ಹೇರ್. ಸೊ ಹಾಗೆ ರೆಡಿಯಾಗಿದ್ದೇನೆ. ಇಲ್ಲೇ ಮಡಂತಿಯರಲ್ಲಿ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸೋದಂತ. ಫಸ್ಟಿಗೆ ಪ್ಲ್ಯಾನ್ ಇತ್ತು ಗುರಾಣಿಕೆರೆಯಲ್ಲಿ ಮಾಡಿಸೋದಂತ. ಪಾರ್ಲರ್ ಒಂದಿದೆ ನಂದು, ಮತ್ತು ನನ್ನ ತಂಗಿದ್ದೆಲ್ಲ ಅಲ್ಲಿಯೇ ಮಾಡಿಸಿದ್ದು. ಸೊ ಹಾಗೆ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಅಲ್ಲಿಗೆ ಹೋಗಬೇಕಂತ ಪ್ಲ್ಯಾನ್ ಹೇಳಿದ್ವಿ. ಆದರೆ ಅವರು ಇವತ್ತಿಲ್ಲಂತೆ. ನನಗೆ ಇವತ್ತೇ ಸ್ವಲ್ಪ ಫ್ರೀ ಇರೋದು, ಅಂದರೆ ನನ್ನ ಹಸ್ದಿದ್ದಾರೆ ಸ್ವಲ್ಪ ಮಗುವನ್ನು ನೋಡ್ಕೊಳ್ಳಿಕ್ಕೆ. ಸೊ ಹಾಗೆ ಅವನನ್ನು ಬಿಟ್ಟು ಹೋಗ್ಬೋದಲ್ಲ, ಮತ್ತು ಯಾರಿಲ್ಲ ಅವರೊಟ್ಟಿಗೆ ಹೋಗಲಿಕ್ಕೆ. ಸೊ ಹಾಗೆ ಇವತ್ತು ನೋಡುವ ಮಾಡಂತಿಯರಿಗೆ ಹೋಗೋದಂತ. ಕರೆಕ್ಟಾಗಿ ಏನೋ ಡಿಸಿಷನ್ ಮಾಡಲಿಲ್ಲ ಅಲ್ಲಿ ಮಾಡಿಸೋದು ಏನಂತ. ಫಸ್ಟಿಗೆ ಹೋಗಿ ಕೇಳಿ ಎಷ್ಟು ಕಾಸ್ಟ್ ಆಗ್ತದೆ ಮತ್ತು ಹೇಗಿದೆ ಅವರ ಸರ್ವಿಸ್ ಅಂತೆಲ್ಲ ಕೇಳಿ ಮತ್ತೆ ಮಾಡಿಸೋದಂತ. ಹಾಗೆ ಸ್ವಲ್ಪ ಶಾಪಿಂಗ್ ಇದೆ, ನೋಡುವ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ, ಎಷ್ಟು ಕಾಸ್ಟ್ ಆಗ್ತದೆ ಅಂತೆಲ್ಲ. ಸೊ ಹಾಗೆ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ನಾನು ಸ್ಕೂಲಿಗೆ ಕೂಡ ಕಳಿಸಿ ಎಲ್ಲ ಇವಾಗ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ 10:30 ಆಗಿದೆ. ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡಬೇಕಿತ್ತು, ಹಾಗೆ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗ್ತಿದೆ ಅಂತ ಅವಳು ಹೇಳ್ತಿದ್ದಾಳೆ. ಹಾಗೆ 5 ಮಿನಿಟ್ಸ್ ನಿಲ್ಲು, ನಾನು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ ಸ್ವಲ್ಪ ಅವಳನ್ನು ನಿಲ್ಲಿಸಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಓಕೆ ಬನ್ನಿ ಹೋಗುವ, ಲೇಟ್ ಆಯಿತು ತುಂಬಾ. ಮಾಜು ನನ್ನೊಟ್ಟಿಗೆ ಬರ್ತಾನಂತ ಹಠ ಹಿಡಿತಿದ್ದಾನೆ. ಸೊ ನಾನು ಹೋಗಬೇಕಲ್ಲ ಅಲ್ಲಿ ಅಂತ. ಸಂಜೆ ಕೂಡ ಆಗ್ಬೋದು ಸ್ಟ್ರೈಟ್ನಿಂಗ್, ಸಂಜೆ ಕೂಡ ಆಗ್ತದೆ. ಸೊ ಅದಕ್ಕೆ ಬೇಡ ಅಂತ ನಾನು ಕರ್ಕೊಂಡು ಹೋಗೋದಿಲ್ಲ. ಸೊ ಬನ್ನಿ ಹೋಗುವ. ಓಕೆ, ಅದಲ್ಲ ಹಲ್ಲು ತಿಂದನೆ. ಸೊ ಗೈಸ್, ಹಾಗೆ ಫೈನಲಿ ನಾವು ಇಲ್ಲಿ ಮಡಂತಿಯರ್ಗೆ ರೀಚ್ ಆದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಮುಸ್ರಂದು ಶಾಪಿಂಗ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೇವೆ. 11 o'clock ಆಯಿತು. ಸೊ ಇವಾಗ ಹೋಗ್ತಾ ಇದ್ದೇವೆ. ನೋಡುವ ಎಷ್ಟು ಟೈಮ್ ಆಗ್ತದೆ ಏನಂತ ಗೊತ್ತಿಲ್ಲ. ಮತ್ತು ನಾನು ಶಾಪಿಂಗ್ ಮಾಡುವಾಗ ಎಲ್ಲ ತೋರಿಸ್ಲಿಲ್ಲ, ಒಳ್ಳೆಯದಾಗೋದಿಲ್ಲ. ಅಂದರೆ ಎಲ್ಲ ಕಡೆ ಮೊಬೈಲ್ ಇಟ್ಕೊಂಡು ಹೋದರೆ ಅವ್ರು ಕೂಡ ಏನಾದ್ರು ಅಂದ್ಕೊಳ್ಬೋದು ಅಂತ. ಅಲ್ಲೇನು ಬ್ಲಾಗ್ ಮಾಡಲಿಲ್ಲ, ನಾನು ತೋರಿಸ್ತೇನೆ ಏನೆಲ್ಲ ತಗೊಂಡಿದ್ದೇನೆ, ಹಾಗೆ ನುಸುರ ಏನೆಲ್ಲ ಶಾಪಿಂಗ್ ಮಾಡಿದಾಳೆ ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ಓಕೆ, ಸೊ ಇವಾಗ ಹೋಗ್ತಾ ಇದ್ದೇವೆ. ಸೊ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ, ಎಷ್ಟಾಗ್ತದೆ ಕಾಸ್ಟ್ ಅಂತೆಲ್ಲ ಕೇಳಿದ್ವಿ. ಆಲ್ಮೋಸ್ಟ್ 6,000 ಆಗ್ತದೆ ಅಂತ ಹೇಳಿದರು. ಸೊ ಹಾಗಾದರೆ ಓಕೆ ಇಲ್ಲೇ ಮಾಡುವ ಅಂತ ಮಾಡಿಸ್ತಾ ಇದ್ದೇವೆ. ಮತ್ತು ಇವಾಗ ನುಸ್ರನ್ಗೆ ಯಾವ ಟ್ರೀಟ್ಮೆಂಟ್ ಮಾಡ್ತಿದ್ದೇವೆ ಅಂದರೆ ಹೇರ್ ಸ್ಮೂತ್ನಿಂಗ್. ಸೊ ಇವಾಗ ಏನು 11:37 ಎಷ್ಟು ಆಗಿದೆ. ಇವಾಗ ಒಂದು ಎಡಿಟಿಂಗ್ ಮಾಡಲಿಕ್ಕಿದೆ ನನಗೆ. ಸೊ ಅದೊಂದು ಎಡಿಟಿಂಗ್ ಮಾಡುವ ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ನಾವು ಹೇರ್ ವಾಶ್ ಮಾಡಿ ಡ್ರೈ ಮಾಡ್ತಿದ್ದಾರೆ, ಇನ್ನೂ ಸ್ಟ್ರೈಟ್ನಿಂಗ್ ಪ್ರೋಸೆಸ್ ಮಾಡಬೇಕಷ್ಟೇ. ಸೊ ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ಆಗಬೇಕು, ಎಡಿಟಿಂಗ್ ಮಾಡ್ತಾ ಇದ್ದೇನೆ. ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್, ಸೊ ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದೇನೆ. ನೋಡು ಮತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹಸಿವಾಗ್ತುಂಟಲ್ಲ, ಎಂತಾದರೂ ತಿನ್ನಬೇಕು. ನೋಡುವ, ಸ್ವಲ್ಪ ವೆಯ್ಟ್ ಮಾಡೋದು, ಎಡಿಟಿಂಗ್ ಮಾಡಲಿಕ್ಕಿದೆ. ಅದು ಕಂಪ್ಲೀಟ್ ಮಾಡಿ ಮತ್ತೆ ಹೋಗಿ ಅಂತ ತಿನ್ಕೊಂಡು ಬರಬೇಕು. ಹಾಗೆ ಮುಸ್ರಂಗೆ ಎಂತಾದರೂ ಪಾರ್ಸಲ್ ಬರಬೇಕು. ಸೊ ಓಕೆ ಬನ್ನಿ. ಸೊ ಇವಾಗ ಹೇರ್ ವಾಶ್ ಮಾಡಿ ಕ್ರೀಮ್ ಹಾಕ್ತಿದ್ದಾರೆ. ಮತ್ತು ನಾನು ಇದರಲ್ಲಿ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ. ಹಾಗೆ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಡಬೇಕಾಗ್ತದೆ, ಏನಂದರೆ ಸ್ವಲ್ಪ ಮ್ಯೂಸಿಕ್ ಇತ್ತು. ಇವಾಗ ಹೇರ್ ವಾಶ್ ಮಾಡಿ ಕ್ರೀಮ್ ಹಾಕ್ತಿದ್ದಾರೆ. ಕ್ರೀಮ್ ಹಾಕಿ ಚೆನ್ನಾಗಿ ಸೆಟ್ ಮಾಡಿ ಬಿಡ್ತಾ ಇದ್ದಾರೆ. ಇವಾಗ ಕ್ರೀಮ್ ಹಾಕಿ ಬಿಟ್ಟಿದ್ದಾರೆ. ಸೊ ಇವಾಗ ಫುಲ್ಲು ಹಸಿವು ಆಗ್ತಾ ಇದೆ ನಮಗೆ. ಅಲ್ಲಿ ನೋಡ್ತಿದ್ದಾರೆ, ನಮಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿದೆ ಇವಾಗ, ಅಷ್ಟು ಹಸಿವು ಆಗ್ತಾ ಉಂಟು. ಇವತ್ತು ಬೆಳಿಗ್ಗೆ ಬೇಗ ನಾಷ್ಟ ಮಾಡಿದ್ವಿ. ಹಾಗೆ ಇದೊಂದು ಕ್ರೀಮ್ ಹಾಕಿ ಇದು ವಾಶ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕ್ರೀಮ್ ಹಾಕಿ ಮತ್ತೆ ಏನಾದರೂ ಊಟ ತರಿಸಿ ಆರ್ಡ್ರ್ ಮಾಡಬೇಕಷ್ಟೇ. ಊಟ ಏನಾದರೂ ಮತ್ತೆ ಊಟ ಮಾಡಬೇಕು. ಮುಸ್ರಣಿಗೆ ಕೂತು ಬಸ್ತಾ ಇದೆ ಅಂತೆ. ಹಿಂದೆ ಅವ್ರು ನಗಾಡ್ತಾ ಇದ್ದಾರೆ ವ್ಲಾಗ್ ಮಾಡುವ ಸ್ಟೈಲಿಗೆ. ಅದು ಇದು ರಫ್ ಅಲ್ವಾ ಕೂದಲು, ಸ್ವಲ್ಪ ಇದು ಇದಾಗ್ತದೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೆಕೆಗೆಲ್ಲ ಜಾಸ್ತಿ ಇದಾಗುತ್ತೆ.
വെച്ചോളൂ. സ്പൂನು ಸ್ಟ್ರಾ ಇದೆ ಇದೆ ಇದು. ಫ್ರೈಡ್ ರೈಸ್ ಇದೇನು? ಇದು ಕಾರ್ನ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ. ಕೆಚಪ್ ಎಲ್ಲ ಇದು ಚಿಕ್ಕು ಜ್ಯೂಸ್, ಚಿಕ್ಕು ಮಿಲ್ಕ್ ಶೇಕ್. ಇದು ಫ್ರೈಡ್ ರೈಸ್. ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಮಾಡಿದ್ಮೇಲೆ ಇವಾಗ ಐನಿಂಗ್ ಮಾಡ್ತಿದ್ದಾರೆ ನೋಡಿ. ತುಂಬ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇದು ಯಾವ ಬ್ಯೂಟಿ ಪಾರ್ಲರ್ ಅಂದರೆ ಸಿಂಪ್ಲಿ ಏನೋ ಬ್ಯೂಟಿ ಪಾರ್ಲರ್ ಏನಂತ ಇದೆ, ಮರ್ತೋಗಿದೆ ಇವಾಗ. ಸಿಂಪ್ಲಿ ಅಂತ ಬರ್ತದೆ. ಇದು ಮಡಂತಿಯರಲ್ಲಿ ಏನೋ ಡೆಂಟಲ್ ಕೇರ್ ಇದೆ ಅಲ್ಲ, ಅಲ್ಲಿ ಪಕ್ಕದಲ್ಲೇ ಇದೆ. ಸೊ ಇವಾಗ ಫಸ್ಟ್ ಐನಿಂಗಾಗಿ ಅದು ಕ್ರೀಮ್ ಹಾಕಿ ವಾಶ್ ಮಾಡಿ ಆದಮೇಲೆ ನೋಡಿ ಹೇರ್ ಈ ಥರ ಕಾಣ್ತಿದೆ. ದಿಸ್ ಇಸ್ ದಿ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಕೂದಲು ರಫ್ ಎಲ್ಲ ಇದ್ದರೆ ಸ್ಮೂತ್ನಿಂಗ್ ಮಾಡೋದು ಬೆಸ್ಟ್. ಸೊ ಹೇಗೆ ಬಂದಿದೆ ಅಂತ ಹೇಳಿ. ಇದರದ್ದು ಪ್ರೈಸ್ ನಮಗೆ 6000 ಆಗಿದೆ. ಸೊ ಶಾರ್ಟ್ ಆ್ಯಂಡ್ ಥಿಕ್ ಹೇರ್ ಇತ್ತು. ಇವಾಳ್ದು ಶಾರ್ಟ್ ಆಗಿತ್ತು ಹೇರ್, ಆದರೆ ಥಿಕ್ ಇತ್ತು ಹೇರ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತ ಒಂದು ಸೆಕೆಂಡ್ ಥ್ಯಾಂಕ್ ಯು ಹೇಳಬೇಕು ಅವರಿಗೆ. ಸೊ ಓಕೆ, ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆಲ್ಮೋಸ್ಟ್ ಒಂದು ಮನೆಗೆ ಬರುವಾಗ 6:30 ಆಗಿತ್ತು. ಆಮೇಲೆ ಬಂದು ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ವಿ. ಇದು ಸ್ವಲ್ಪ ನಾನು ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ. ಬಿರಿಯಾನಿ ಮತ್ತು ಕಬಾಬು, ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದ್ದೇವೆ. ಇದರ ಫುಲ್ ಏನು ರೆಸಿಪಿ ಹಾಕೋದಿಲ್ಲ. ಸೊ ಸ್ವಲ್ಪ ನಿಮಗೆ ಕ್ಲಿಪ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ.